ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದಿ ದೇವಿಕಾ ಟಿಪ್ಸ್ ಕನ್ನಡ ಚಾನಲ್. ನಾನು ದೇವಿಕಾ. ಸೊ ಬನ್ನಿ, ಇವತ್ತು ನಂದು ಆ್ಯನಿವರ್ಸರಿ ಇದೆ. ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ತೀನಿ. ಈ ವಿಡಿಯೋನ ನಿಮ್ಮ ಜೊತೆನೂ ಸಹ ಶೇರ್ ಮಾಡ್ತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಥರ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಇದರಿಂದ ನಿಮಗೆ ಬೇಗ ನೋಟಿಫಿಕೇಷನ್ ಸಿಗುತ್ತೆ ನಾನೇನಾದರೂ ವೀಡಿಯೋನ ಅಪ್ಲೋಡ್ ಮಾಡೋದ್ರಿಂದ. ಸೊ ಬನ್ನಿ, ಇವತ್ತು ನಂದು ಆ್ಯನಿವರ್ಸರಿ ವ್ಲಾಗ್ ಯಾವ ಥರ ಇರುತ್ತೆ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಆ್ಯಸ್ ಯೂಶ್ವಲ್ ಆ್ಯನಿವರ್ಸರಿ ಅಂದಾಗ ಮನೇಲಿ ನಾವು ಪೂಜೆ ಮಾಡಿ ನೆಕ್ಸ್ಟ್ ನಾವು ದೇವಸ್ಥಾನಕ್ಕೆ ಹೋಗಿ ಹೋಟೆಲ್ಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ಆ್ಯಸ್ ಯೂಶ್ವಲ್ ಕೆಲಸಕ್ಕೆ ಹೋಗ್ತೀವಿ. ಈಗಿರುತ್ತೆ ಇಯರ್ಲಿ ರೊಟೀನು. ನನಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಇದು 9th ಇಯರ್ ಅಂದರೆ 8 ಇಯರ್ ಕಂಪ್ಲೀಟಾಗಿ 9ನೇ ವರ್ಷಕ್ಕೆ ಕಾಲಿಡ್ತಿರೋದು ಮದುವೆ ಆಗಿ. ಅಂದರೆ ನನಗೆ ತುಂಬಾ ಹೆಮ್ಮೆ ಇದೆ. ವೀಡಿಯೋನೇ ಆನ್ ಮಾಡೋದು ಬಿಟ್ಬಿಡ್ತೀನಿ ಒಂದೊಂದ್ಸಲಿ. ಅದು ವೀಡಿಯೋ ಆನ್ ಆಗಿರಲ್ಲ, ಆವಾಗ ರೆಕಾರ್ಡ್ ಆಗೋಲ್ಲ. ಎಷ್ಟೊಂದು ದಿನ ಇದೇ ಥರ ಆಗಿ ವೀಡಿಯೋಸ್ ಎಲ್ಲ ಮಿಸ್ ಆಗುತ್ತೆ. ಸೊ ಅದೇ ಥರ ಮನೇಲಿ ಒಟ್ಟಿಗೆ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗ್ತೀವಿ. ಸೊ ಈ ಸಲ ಹಸ್ಬೆಂಡ್ ನನಗೆ ಮೈಸೂರು ಸಿಲ್ಕ್ ಸ್ಯಾರಿನ ಕೊಡಿಸಿದ್ರು, ವಾಟರ್ ಪ್ರೂಫ್ದು. ಅದು ರೇಟ್ ನನಗೆ ಸರಿಯಾಗಿ ಗೊತ್ತಿಲ್ಲ, ಮೋರ್ ದ್ಯಾನ್ 12 ಇರ್ಬೋದು ಅಂತ ಅನ್ಕೋತೀನಿ. 12,000 ಇರುತ್ತೆ. ಅದರಲ್ಲಿ 150 GSMದು ವಾಟರ್ ಪ್ರೂಫ್ದು ಸಿಲ್ಕ್ ಕೊಡಿಸಿದ್ರು, ಮೈಸೂರು ಸಿಲ್ಕು. ಅದೇ ಸೇಮ್ ಬ್ಲೌಸ್ ಇದೆ. ಆ ಬ್ಲೌಸ್ನ ನಾನು ಸ್ಟಿಚ್ ಮಾಡಿಸ್ಕೊಂಡಿರಲಿಲ್ಲ. ಕಾಂಟ್ರಾಸ್ಟ್ ಬ್ಲೌಸ್, ಸಿಲ್ಕ್ ಬ್ಲೌಸ್ ತೊಗೊಂಡು ಅದಕ್ಕೆ ವರ್ಕ್ ಮಾಡಿಸಿ ನಾನು ಬ್ಲೌಸ್ ತೊಗೊಂಡಿದ್ದೆ. ನಾನು ಹಸ್ಬೆಂಡಿಗೆ ಗಿಫ್ಟ್ ಕೊಡಬೇಕು. ನಾನು ಬಿಫೋರ್ ಬರ್ತ್ಡೇಲೇ ಹೇಳಿದೆ ನಿಮಗೆ ಚೆನ್ನಾಗಿರೋ ಗಿಫ್ಟ್ ಕೊಡಬೇಕು ಅಂತ ವೆಯ್ಟ್ ಮಾಡ್ತಿದ್ದೀನಿ ಅಂತ. ಅದು ಯಾಕೋ ಈ ಟೈಮು ಆಗಲಿಲ್ಲ. ಕೊಡ್ತೀನಿ ಗಿಫ್ಟ್ನಂತೂ. ಆ ಟೈಮ್ ನಿಮ್ಗೆ ನಾನು ಇನ್ಫಾರ್ಮ್ ಮಾಡ್ತೀನಿ. ಆ್ಯಸ್ ಯೂಶ್ವಲ್ ನನಗೆ ಮಲ್ಲಿಗೆ ಅಂತೂ ಕೊಡಿಸ್ತಾರೆ. ನನಗೆ ಮಲ್ಲಿಗೆ ಅಂದರೆ ತುಂಬಾ ಇಷ್ಟ. ನಿಮಗೆ ಗೊತ್ತಲ್ವಾ, ಬಿಡದಿ ಅಂತೂ ತುಂಬಾ ಕಾಸ್ಟ್ಲಿ. ಒಂದು ಮೊಳ ಮಲ್ಲಿಗೆ ಹೋಗಿ 200, 150 ಎಲ್ಲ ಹೇಳ್ತಾರೆ. ಅದೇ ನಾವು ಮೈಸೂರಲ್ಲಿ 50 ರೂಪೀಸ್ಗೆ ಒಂದು ಮಾರು ಕೊಟ್ಟು ತೊಗೋತೀವಿ ಮಲ್ಲಿಗೆವನ್ನ. ಅಷ್ಟೊಂದು ಕಡಿಮೆ ದುಡ್ಡಲ್ಲಿ ಸಿಗುತ್ತೆ. ಬಟ್ ಇಲ್ಲಿ ಕಾಸ್ಟ್ಲಿ ಅಂತ ಅವ್ರು ಏನು ಕೊಡಿಸ್ತೇ ಇರೋಲ್ಲ, ಕೊಡಿಸ್ತಾರೆ. 100 ಅಲ್ಲ 200 ರೂಪೀಸ್ ಆದರೂ ಮಲ್ಲಿಗೆ ಹೂವು ಮತ್ತು ಸ್ಯಾರಿ ಪ್ರತಿಯೊಂದೂ ಆ್ಯನಿವರ್ಸರಿಲಿ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ, ಕೊಡಿಸ್ತಾರೆ. ಮತ್ತು ಅದೇ ಥರ ಟೆಂಪಲ್ಗೆ ಬಂದಿದ್ದು ಆಂಜನೇಯ, ಸೀತಾ ರಾಮ. ಆ್ಯನಿವರ್ಸರಿ ಟೈಮು ಬುಧವಾರ ಬಂದಿತ್ತು. ಸೊ ಅದಕ್ಕೆ ಸಾಯಿಬಾಬಾ ಟೆಂಪಲ್ಗೆ ಹೋಗೋಣ ಅಂದ್ಕೊಂಡು, ಸಾಯಿಬಾಬಾ ಟೆಂಪಲ್ಲು ಓಪನ್ ಇರಲಿಲ್ಲ. ರಾಮನ ದೇವಸ್ಥಾನನೋ ಗಣಪತಿ ದೇವಸ್ಥಾನ ಇತ್ತು. ದೇವ್ರದ್ದು ಆಶೀರ್ವಾದ ತೊಗೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ದೇವಸ್ಥಾನದಿಂದ ಹೋಟೆಲ್ಗೆ ಬಂದು ನಾನು ನನ್ನ ಅಂದರೆ ಯೂಟ್ಯೂಬ್ ಫ್ಯಾಮಿಲಿಯವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ, ನೀವೆಲ್ಲ ಇಷ್ಟು 8,300 ಸಬ್ಸ್ಕ್ರೈಬರ್ ಮಾಡೋದು ಅಂದರೆ ಅದು ನಿಜವಾಗ್ಲೂ ಹೇಳ್ತೀನಿ, ಅದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಟಫ್ ಅಂತಲೇ ಹೇಳ್ಬೋದು. 8,000 ಮೆಂಬರ್ಸ್ ನನಗೆ ಸಬ್ಸ್ಕ್ರೈಬರ್ ಇದ್ದಾರೆ. ಅವ್ರಿಗೆಲ್ಲರಿಗೋಸ್ಕರ ನಾನು ಅಟ್ಲೀಸ್ಟ್ ವೀಡಿಯೋನ ಅಪ್ಲೋಡ್ ಮಾಡಲೇಬೇಕು. ಪ್ರತಿದಿನ ಒಂದು ವೀಡಿಯೋನ ಅಪ್ಲೋಡ್ ಮಾಡಲೇಬೇಕು ಅಂತ ನಿಂತಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಾನೂ ಇದ್ದೀನಿ. ಪ್ರತಿದಿನವೂ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಅದೇ ಜೊತೆಗೆ ಅಂದರೆ ಶಾರ್ಟ್ಸ್ ಅಪ್ಲೋಡ್ ಮಾಡ್ತಿದ್ದೀನಿ. ವೀಕ್ಲಿ 1 ಲಾಂಗ್ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೀವೆಲ್ಲಾದರೂ ನೋಡಿದ್ದೀರ ಅಲ್ವಾ, ನಾನು ಇವಾಗ ಕಂಟಿನ್ಯೂಸ್ ಆಗಿ ವೀಡಿಯೋ ಅಪ್ಲೋಡ್ ಮಾಡೋದ್ರಿಂದ ಸಬ್ಸ್ಕ್ರೈಬರ್ಸು ಜಾಸ್ತಿ ಆಗಿದ್ದಾರೆ, ಮತ್ತು ನನಗೆ ಕಮೆಂಟ್ಸು ಜಾಸ್ತಿ ಆಗಿದೆ, ಲೈಕ್ಸು ಜಾಸ್ತಿ ಆಗಿದೆ. ಅದೇ ಥರ ನಾನು 1 ಗ್ರಾಮ್ ಗೋಲ್ಡ್ ಜ್ಯುವೆಲರೀಸ್ನ ಸೇಲ್ ಮಾಡ್ತೀನಿ. ಆನ್ಲೈನ್ ಬಿಸ್ನೆಸ್ ಮಾಡ್ತಾಯಿದ್ದೀನಿ. ಆಲ್ರೆಡಿ 4-5 ಇಯರ್ಸಿಂದನೂ ಮಾಡ್ತಾಯಿದ್ದೀನಿ. ನನ್ನ ಓಲ್ಡ್ ಕಸ್ಟಮರ್ಸ್ ಇದ್ದಾರೆ, ಅವರೆಲ್ಲ ತಗೋತಾರೆ ನನ್ನ ಹತ್ರ. ಸೊ ಅದೇ ಥರ ನಿಮಗೇನಾದರೂ ಇಷ್ಟ ಇದ್ದರೆ ನಾನು ಶಾರ್ಟ್ಸ್ ಹಾಕೋದ್ರಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ನೂ ಹಾಕಿರ್ತೀನಿ. ಅದು ಬಿಸ್ನೆಸ್ ಕಾಂಟ್ಯಾಕ್ಟ್ ನಂಬರು. ನೀವು ನನಗೆ ಮೆಸೇಜ್ ಮಾಡಿ ನಾವು ಅದನ್ನು ತೊಗೋಬೋದು ಅಂತಲೇ ಹೇಳ್ತೀನಿ. ಸೊ ನನಗಂತೂ ತುಂಬಾ ಖುಷಿ ಇದೆ. ನನ್ನ ಫ್ಯಾಮಿಲಿ ಮತ್ತು ನನ್ನ ಹಸ್ಬೆಂಡು ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಪ್ರತಿಯೊಂದು ಹೆಜ್ಜೆ. ಈಗ 8,300 ಮೆಂಬರ್ಸ್ ಸಬ್ಸ್ಕ್ರೈಬರ್ ಆಗಬೇಕು ಅಂದರೆ ಅದು ನಾಟ್ ಓನ್ಲಿ ಈಸಿ ಮ್ಯಾಟರ್. ಅದಕ್ಕೆ ನನ್ನ ಹಸ್ಬೆಂಡ್ ಸಪೋರ್ಟ್ ತುಂಬಾ ಇರುತ್ತೆ. ಅದು ಡೈರೆಕ್ಟಾಗಿ ಆಗಿರ್ಬೋದು, ಇಂಡೈರೆಕ್ಟಾಗಿ ಆಗಿರ್ಬೋದು, ಪ್ರತಿಯೊಂದನ್ನು ಸಪೋರ್ಟ್ ಮಾಡ್ತಾರೆ. ಅವರು ಈವನ್ ನನ್ನ ಬೆಳ್ಳಿ ವಿಗ್ರಹನ ಮಾಡ್ತಾರೆ, ಅಂದರೆ ಸಿಲ್ವರ್ ಸ್ಮಿತ್. ಅದ್ರದ್ದು ನಿಮಗೆ ಶಾರ್ಟ್ಸ್ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ನಿಮಗೆ ಗೊತ್ತಿರುತ್ತೆ ನಾನು ಎಷ್ಟೊಂದು ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಅಂತ. ಸೊ ಲೇಖನಿಗೆ ಅವತ್ತು ರಜಾ ಇರೋದ್ರಿಂದ ಅವಳು ನನಗೆ ಸಿಕ್ಕಿಲ್ಲ, ಅವಳು ಮಿಸ್ ಆದಳು. ಈವ್ನಿಂಗ್ ನಾವು ತುಂಬಾ ಮನೆಯಲ್ಲೇ ಡೆಲಿಷಿಯಸ್ ಆಗಿ ಹೆಲ್ತಿ ಆಗಿರೋಂಥ ಡಿನ್ನರ್ನ ಪ್ರಿಪೇರ್ ಮಾಡಿದ್ದು. ಅದ್ರದ್ದು ವ್ಲಾಗ್ನ ನಾನು ನಿಮ್ಮ ಇದ್ರ ಜೊತೆ ಶೇರ್ ಮಾಡ್ತೀನಿ. ನೋಡಿ, ತುಂಬಾ ಚೆನ್ನಾಗಿತ್ತು, ತುಂಬಾ ಎಂಜಾಯ್ ಮಾಡಿದು, ಮತ್ತು ತುಂಬ ಮೆಮೊರಬಲ್ಲು. ಮತ್ತು ಈ ಯೂಟ್ಯೂಬಲ್ಲಿ ನಾನು ಅದನ್ನು ಅಪ್ಲೋಡ್ ಮಾಡೋದ್ರಿಂದ ನನ್ನ ಲೈಫ್ ಲಾಂಗು ನಾನು 9th ಆ್ಯನಿವರ್ಸರಿ ಹೇಗಿತ್ತು, 8th ಆ್ಯನಿವರ್ಸರಿ ಹೇಗಿತ್ತು, 7th ಆ್ಯನಿವರ್ಸರಿ ಯಾವ ಥರ ಇತ್ತು ಅಂತ ನಾನು ನೋಡ್ಬೋದು. ಇಷ್ಟೇ. ಮತ್ತು ನನ್ನ ಸ್ಟೂಡೆಂಟ್ಸು ಸಹ ನನಗೆ ವಿಶ್ ಮಾಡಿದ್ರು, ಅದು ನನಗೆ ಖುಷಿ ಆಯಿತು. ಯಾರೆಲ್ಲ ನಮ್ಮಮ್ಮ, ನಮ್ಮಪ್ಪ ಎಲ್ಲರೂ ವಿಶ್ ಮಾಡ್ತಾರೆ. ನನಗೆ ಬೇಕಾದವರು ನನ್ನ ಹತ್ರದಿಂದ ದೂರದಿಂದ ಯಾರ್ಯಾರು ನೋಡಿರ್ತಾರೆ, ನನ್ನ ಕಂಡ್ರೆ ಯಾರ್ಯಾರಿಗೆ ಇಷ್ಟ ಅವರೆಲ್ಲರೂ ಸಪೋರ್ಟ್ ಮಾಡ್ತಾರೆ, ಇಷ್ಟಪಡ್ತಾರೆ, ವಿಶ್ ಮಾಡ್ತಾರೆ. ಎಲ್ಲರೂ ನನಗೆ ವಿಶ್ ಮಾಡ್ತಾರೆ. ಲೇಖನ ಈಗ ನನಗೆ ವಿಶ್ ಮಾಡ್ತಾಳಂತೆ. ಹ್ಯಾಪಿ ಆ್ಯನಿವರ್ಸರಿ ಅಮ್ಮ.
ಮತ್ತು ಅಮ್ಮ. ಅವಳು ಅಷ್ಟೇ ತುಂಬಾ ಸಪೋರ್ಟಿವ್ ಮತ್ತು ತುಂಬಾ ಇಷ್ಟ. ವೀಡಿಯೋ ಮಾಡ್ಬೇಕಾದ್ರೆ ನಾನು ಮಾಡ್ತೀನಿ ಅಂತ ಹೇಳ್ತಾಳೆ. ಅವಳು ಸಪೋರ್ಟ್ ಮಾಡ್ತಾಳೆ ನನಗೆ, ಒಂದೊಂದ್ಸಲಿ ಚೇಷ್ಟೆನೂ ಮಾಡ್ತಾಳೆ. ಆದರೆ ಏನು ಮಾಡೋದು, ಮಕ್ಕಳಲ್ವ, ಅವ್ರಿಗೆ ಗೊತ್ತಾಗಲ್ಲ. ಓದೋದ್ರ ಬಗ್ಗೆ ತುಂಬಾ ಕಾನ್ಸಂಟ್ರೇಟ್ ಮಾಡಬೇಕು ಇವಾಗ. ಅವಳು ತುಂಬಾ ಇವಾಗ ಎಕ್ಸಾಮ್ ಟೈಮು, ಅದಕ್ಕೋಸ್ಕರ ಕಾನ್ಸಂಟ್ರೇಟ್ ಮಾಡಿಸ್ಲೇಬೇಕು. ಮಾಡ್ತಾಳೆ. ಎಕ್ಸಾಮಲ್ಲಿ ಮಾರ್ಕ್ಸು ಚೆನ್ನಾಗಿ ತೆಗಿತಾಳೆ ಅಂತಲೇ ಹೇಳ್ಬೋದು. ಈಗಿತ್ತು ಇವತ್ತಿನ ನಂದು ಆ್ಯನಿವರ್ಸರಿ ವ್ಲಾಗು. ಸಿಗೋಣ ಈವ್ನಿಂಗ್. ಈವ್ನಿಂಗ್ ಆಗಿದೆ, ಕಾಲೇಜ್ ಮುಗಿಸ್ಕೊಂಡು ಪನ್ನೀರು ಏನೇನು ನೆಸೆಸಿಟಿ ಐಟಮ್ ಬೇಕಿತ್ತು ತೊಗೊಳಕ್ಕೆ ಬಂದಿದ್ದೀವಿ. ಲೇಖನ ಪಪ್ಸ್ ತಿಂತೀನಿ ಅಂತ ಹೇಳಿದ್ಲು, ಪಪ್ಸ್ ತೊಗೊಟ್ಟು ನಾನು ಹಸ್ಬೆಂಡು ಪನ್ನೀರು ಮತ್ತು ವೆಜಿಟೇಬಲ್ಸು ಮತ್ತು ಕೇಕ್ ತೊಗೋಬೇಕಿತ್ತಲ್ಲ ಆ್ಯನಿವರ್ಸರಿದು, ಆ ಕೇಕ್ನ ತೊಗೊಂಡು ಜಸ್ಟ್ ಬೇಕಲ್ಲಿ ಈಗ ನೇಮ್ ಬರೆಸ್ಬಿಟ್ಟು ಮನೆಗೆ ಹೋಗೋದು. ಮನೆಗೆ ಹೋಗಿ ತುಂಬಾ ಕೆಲಸ ಇದೆ, ಎಲ್ಲ ಪ್ರಿಪೇರ್ ಮಾಡಬೇಕು. ಆಲ್ರೆಡಿ ಸ್ವಲ್ಪ ಮಾಡಿಟ್ಟಿದ್ದೀನಿ ಕಾಲೇಜಿಂದ ಬಂದು. ಇವಾಗ ಬನ್ನಿ ಕೇಕ್ನ ತೊಗೊಂಡು ಹೋಗೋಣ. ಲೇಖನಿಗಂತೂ ತುಂಬ ಕ್ಯೂರಿಯಸ್ ಆಗಿರ್ತಾಳೆ, ನಾನು ಮಾಡ್ತೀನಿ ಅಂತ. ಏನೇನು ಸ್ಪೆಷಲ್ಲು ಅಂತ ಹೇಳ್ತೀನಿ. ಪನ್ನೀರ್ ಗ್ರೇವಿ, ನೆಕ್ಸ್ಟು ರೆಡಿ ಪರೋಟ ತಂದು ಅದನ್ನೇ ಇದು ಮಾಡ್ತೀನಿ. ಮತ್ತು ಫ್ರೆಂಚ್ ಫ್ರೈಸ್, ಪನ್ನೀರ್ ಮಟರ್ ಮಸಾಲ, ಅದಕ್ಕೆ ಮಟರು ಹಾಕಿದ್ದೀನಿ, ಪನ್ನೀರು ಹಾಕಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ಸೇಮ್ ಲೈಕ್ ವಾಟ್ ಈಸ್ ದಟ್ ರೆಸ್ಟೋರೆಂಟ್ ಸ್ಟೈಲಲ್ಲೇ ಬಂದಿತ್ತು ಅಂತಲೇ ಹೇಳ್ಬೋದು. ಪನ್ನೀರ್ ಮಟರ್ ಮಸಾಲ, ಅದಕ್ಕೆ ಕಸ್ತೂರಿ ಮೇಥಿ ಹಾಕಿ ಬಟರಲ್ಲೇ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು. ನಿಮ್ಗೇನಾದರೂ ಆ ರೆಸಿಪಿ ಬೇಕು ಅಂದರೆ ಹೇಳಿ, ನೆಕ್ಸ್ಟ್ ಟೈಮ್ ಮಾಡಿದಾಗ ನಿಮಗೆ ಶೇರ್ ಮಾಡ್ತೀನಿ. ಈಗ ಮೊನ್ನೆ ಸಹ ಪಾಲಕ್ ಪನ್ನೀರ್ ಮಾಡಿದೆ, ಅದು ಸಹ ತುಂಬಾ ಚೆನ್ನಾಗಿ ಬಂದಿತ್ತು. ಒಂದೇ ಒಂದು ಟಿಪ್ಸ್ ಇದೆ, ಅದರಲ್ಲಿ ಯೂಸ್ ಮಾಡಿದ್ರೆ ತುಂಬ ಸರಿ ಆಗುತ್ತೆ ಅಷ್ಟೇ. ಬನ್ನಿ ಇವಾಗ ಕೇಕ್ ಕಟ್ ಮಾಡ್ಕೊಂಡು ಬಂದ್ಬಿಡೋಣ, ಆಮೇಲೆ ನಾನು ಫುಡ್ದು ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಬನ್ನಿ ಇವಾಗ ಆ್ಯನಿವರ್ಸರಿನ ಶುರು ಮಾಡ್ತಾಯಿದ್ದೀವಿ. ಸೊ ಬನ್ನಿ ಈಗ ಮೆನುಗೆ ಹೋಗೋಣ. ಫ್ರೈಡ್ ರೈಸ್, ಪನ್ನೀರ್ ಮತ್ತು ಬಟರ್ ನಾನ್, ಗೋಬಿನ ಔಟ್ಸೈಡೇ ತಂದಿದ್ದು, ಮತ್ತು ಹಾಲು ಖೀರು, ಶಾವಿಗೆ ಹಾಲು ಖೀರು ಮಾಡಿದ್ದು, ಫ್ರೆಂಚ್ ಫ್ರೈಸ್ ಇತ್ತು, ಗೋಬಿ ಇತ್ತು, ಪನ್ನೀರ್ ಬಟರ್ ಮಸಾಲ, ಕೇಕ್ ಇತ್ತು, ಮತ್ತು ಪರೋಟ ಇತ್ತು. ಅದು ಪರೋಟ ಏನಾಗುತ್ತೆ ಅಂದರೆ ಹೆವಿ ಅಂತ ಅನಿಸ್ಬಿಡುತ್ತೆ, ಮೈದಾ ಅಲ್ವಾ. ಆ್ಯಕ್ಚುಲಿ ದಟ್ ಒನ್ ವಿ ಶುಡ್ ನಾಟ್ ಈಟ್, ಬಟ್ ರೇರ್ಲಿ ಒನ್ಸ್ ಅಂದರೆ ನಾವೇನು ಮೈದಾ ನಾವು ಮನೆಗೆ ಯೂಸೇ ಮಾಡಲ್ಲ, ಮನೆಗೆ ತರೋದು ಇಲ್ಲ. ಮೋರ್ ಓವರು ಅವತ್ತು ಅಂದರೆ ಸ್ಪೆಷಲ್ ಅಕೇಶನ್ ಇದ್ದಾಗ, ಯಾರ್ದಾರು ಬರ್ತ್ಡೇ ಇದ್ದಾಗ ಈ ಥರ ಮನೆಯಲ್ಲೇ ಪ್ರಿಪೇರ್ ಮಾಡ್ತೀನಿ. ಬಿಫೋರ್ ಡೇಸ್ ಆ್ಯಂಡ್ ಆಲ್ ವಿ ಆರ್ ಗೋಯಿಂಗ್ ಟು ಹೋಟೆಲ್ ಆರ್ ರೆಸ್ಟೋರೆಂಟ್ಸ್. ಅಂದರೆ ಅದು ಏನಾಯ್ತಿತ್ತು ಅಂದರೆ ಊಟ ಡೈಜೆಸ್ಟೇ ಆಗ್ತಿರ್ಲಿಲ್ಲ, ಮತ್ತು ತುಂಬಾ ಹಾರಿಬಲ್ ಅಂತ ಅನ್ಸೋದು, ಗ್ಯಾಸ್ಟ್ರೈಟಿಸ್ ಥರ ಆಗ್ತಿತ್ತು. ಸೊ ಇದನ್ನೇ ನಾವು ಪ್ಲ್ಯಾನ್ ಮಾಡಿಕೊಂಡು, ಬಟ್ ಇದರಲ್ಲಿ ನಾವು ಒಂದು ಏನು ಚೇಂಜ್ ಮಾಡಬೇಕು ಅಂದರೆ ಈ ಮೈದಾ ರೋಟಿನ ಅಥವಾ ಪರೋಟಾನ ಚೇಂಜ್ ಮಾಡಿದ್ರೆ ದ ಹೆಲ್ತಿ ಫುಡ್ ಈಸ್
ಇನ್ ದ ಹೋಮ್ ಓನ್ಲಿ ಆ ಥರ ಎಲ್ಲ ಒಂದೇ ಪರೋಟ ತಿಂದಿದ್ದು. ಪಾಲಕ್ ಮತ್ತು ಮಟರ್ ಮಸಾಲ ಮಾಡಿದ್ದು ತುಂಬಾ ಚೆನ್ನಾಗಿ ಬಂದಿತ್ತು. ಫ್ರೆಂಚ್ ಫ್ರೈಸು ಅದು ಅಷ್ಟೇ ರೆಡಿ ತಂದಿರ್ತೀವಿ. ಫ್ರೋಝನ್ ಫ್ರೆಂಚ್ ಫ್ರೈಸ್ ತಂದಿಟ್ಟಿರ್ತೀವಿ ಆಲ್ರೆಡಿ, ಫ್ರೀಝರಲ್ಲಿರುತ್ತೆ. ನಮ್ಗೆ ಯಾವಾಗ ಬೇಕಾಗಿ ಮಾಡ್ಕೋತಿರ್ತೀವಿ. ಬಟಾಣಿನೂ ಅಷ್ಟೇ ಅದೇ ಥರ ಮಾಡ್ತೀವಿ. ಪೆರಿ ಪೆರಿ ಮಸಾಲ ಹಾಕ್ಕೊಂಡಿದ್ದು ತುಂಬಾ ಸಕ್ಕತ್ತಾಗಿತ್ತು. ಸೊ ಹೀಗಿತ್ತು ಇವತ್ತಿನ ಬರ್ತ್ಡೇ ವ್ಲಾಗ್ ಅಂತ ಹೇಳ್ಬೋದು. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಇದರಿಂದ ನಿಮಗೆ ಬೇಗ ನೋಟಿಫಿಕೇಷನ್ ಸಿಗುತ್ತೆ ನಾನೇನಾದರೂ ವೀಡಿಯೋನ ಅಪ್ಲೋಡ್ ಮಾಡೋದ್ರಿಂದ. ಓಕೆ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.